ಗಿಲ್ಲಿ ಅವರ ಒಂದು ದಿನದ ಜಿಮ್ ಕತೆ. ಮೊದಲನೇ ದಿನ ಹೋಗಿ ಥ್ರೆಡ್ಮಿಲ್ ಎಲ್ಲ ಓಡದೆ, ಇದೆಲ್ಲ ಡಂಬಲ್ಸ್ ಎಲ್ಲ ಎತ್ತುದು, ಇದೆಲ್ಲ ವೆಯ್ಟ್ ಎಲ್ಲ ಎತ್ತುದು ಎಲ್ಲನೂ ಮಾಡ್ಬಿಟ್ಟೆ ಮೊದಲನೇ ದಿನನೇ. ನನ್ಗೇನಂದ್ರೆ ಅವರು ಟ್ರೈನರ್ ಇರ್ತಾರಲ್ಲ, ಅವ್ರನ್ನ ಬಿಟ್ಬಿಟ್ಟೆ ನಾನು. ಅಣ್ಣ ನಿಧಾನಕ್ಕೆ ಫಸ್ಟ್ 2.5 kg ತಗೊಳ್ಳಿ, ಫಸ್ಟ್ ನಾನು 10 kg ತಕೊಂಡ್ ಹಿಂಗ್ ಅನ್ನೋದು ಓಡಿದ್ ಹಿಂಗೆಲ್ಲ ಮಾಡ್ಬಿಟ್ಟೆ. ಮೇಡಮ್ ನೀವು ನಂಬ್ತಿರೋ ಬಿಡ್ತಿರೋ, ಅದ್ರ ಬೆಳಿಗ್ಗೆಗೆ ನಾನು ವಾಶ್ರೂಮ್ಗೆ ಹೆಂಗ್ ಕೂತ್ಕೊಂಡಿರ್ಬೋದು ಹೇಳಿ, ಗೋಡೆ ಹಿಡ್ಕೊಂಡ್ ತಪ್ಪುರ್ಸಾಡ್ ಹೋಗ್ಬಿಟ್ಟೆ. ಕೂತ್ಕೊಳಕ್ ಐತೆ ಇಲ್ಲ, ಹಿಂಗ್ ಹಿಡ್ಕಂದ್ರೆ ಹಿಂಗ್ ಆಯ್ತೇ ಇಲ್ಲ, ಮೆಟ್ಲು ಇಳಿಕ್ ಐತೆ ಇಲ್ಲ, ಮೆಟ್ಲು ಹೆಂಗ್ ಇಳಿದಿರ್ಬೋದು ಹಿಂಗ್ ಹಿಡ್ಕೊಂಡ್. ಗಿಲ್ಲಿ ತರ ತುಂಬಾ ಜನ ಜಿಮ್ಗೆ ಜಾಯ್ನ್ ಆಗಿ ಈ ತರ ಮಿಸ್ಟೇಕ್ಸ್ ಮಾಡಿ ಗಿವ್ ಅಪ್ ಮಾಡ್ತಾರೆ. ಮತ್ತೆ ಅವರೇ ಜಿಮ್ ಎಲ್ಲ ಯೂಸ್ಲೆಸ್, ಜಿಮ್ ಮಾಡಿದ್ರೆ ಏನು ಯೂಸ್ ಇಲ್ಲ ಅಂತಾನು ಹೇಳ್ತಾರೆ. ನಾನು ಹೇಳೋ ಯೂಸ್ಫುಲ್ ಸ್ಟೆಪ್ಸ್ ನ ಫಾಲೋ ಮಾಡಿ 100% ರೆಗ್ಯುಲರ್ ಆಗಿ ಜಿಮ್ಗೆ ಹೋಗ್ತೀರಾ, ಫಿಟ್ ಆಗ್ತೀರಾ. ನೀವು ಬಿಗಿನರ್ ಆಗಿ 5 ಕಿಲೋಮೀಟರ್ ರನ್ ಮಾಡಿ ಅಂದ್ರೆ ಮಾಡ್ತೀರಾ, ಆದ್ರೆ 5 ಕಿಲೋಮೀಟರ್ ವಾಕ್ ಮಾಡಿ ಅಂದ್ರೆ ಮಾಡ್ತೀರಾ ಅಲ್ವಾ, ಆ ಮೆಥಡ್ ನೇ ಫಾಲೋ ಮಾಡ್ಬೇಕು. ಜಿಮ್ಗೆ ಜಾಯ್ನ್ ಆಗಿದೆ 2-3 ಮಂತ್ಸ್ ಅಲ್ಲೇ ಸರಿಯಾಗಿ ಬಾಡಿ ಬಿಲ್ಡ್ ಮಾಡ್ತೀನಿ, ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡ್ತೀನಿ ಅನ್ನೋ ಕನ್ಸೆಲ್ಲ ಬಿಟ್ಬಿಡಿ. ಅದು ನಿಜವಾಗ್ಲೂ ದೊಡ್ಡ ಸುಳ್ಳು. ಇಯರ್ಸ್ ಆಫ್ ಟ್ರೈನಿಂಗ್ ಬೇಕು ಅದನ್ನ ಮಾಡೋದಕ್ಕೆ. ಜಿಮ್ಗೆ ಜಾಯ್ನ್ ಆಗಿದೆ, ನಿಮ್ಗೆ ಯಾರು ಹೇಳಿದ್ದು 6 days weight ಟ್ರೈನಿಂಗ್ ಮಾಡಿ ಅಂತ? ಜಸ್ಟ್ 3 days weight ಟ್ರೈನಿಂಗ್ ಮಾಡಿ, 3 days ಬರೀ ವಾಕಿಂಗ್ ಸ್ಟ್ರೆಚಿಂಗ್ ಮಾತ್ರ ಮಾಡಿ ಸಾಕು. ಡಯಟ್ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಜಸ್ಟ್ ಪ್ರತಿ ಮೀಲಲ್ಲೂ ಪ್ರೋಟೀನ್ ಸೋರ್ಸ್ ಇರೋ ತರ ನೋಡ್ಕೊಳ್ಳಿ. ವಾಟರ್ ಇಂಟೇಕ್ ನು ಕಂಪ್ಲೀಟ್ ಮಾಡಿ. ವರ್ಷ ಪೂರ್ತಿ ಜಿಮ್ಗೆ ಹೋಗ್ತೀನಿ ಅಂತ ನಿಮ್ ಬೆಸ್ಟ್ ಫ್ರೆಂಡ್ ಜೊತೆ ಹೋಗ್ಬೇಡಿ. ಯಾರು ವರ್ಷ ಪೂರ್ತಿ ಹೋಗ್ತಿದಾರೋ ಅವ್ರನ್ನ ಫ್ರೆಂಡ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಮಾಡ್ಬೇಕಾದ್ರೆ ಬಿಗಿನಿಂಗ್ ಅಲ್ಲಿ ಬೋರ್ ಅನ್ಸುತ್ತೆ, ಬಟ್ ಆದ್ರೆ ಈ ರಿಯಲ್ ಗೇಮ್ ಅಲ್ಲಿ ವಿನ್ ಆಗ್ತೀರಾ. ನಿಮ್ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ, ಯೂಸ್ಫುಲ್ ಆಗುತ್ತೆ, ಅವರು ಫಿಟ್ ಆಗಲಿ.